ನಮಸ್ತೆ, ನಾನು ಡಾಕ್ಟರ್ ಶಿಲ್ಪಾ ಗುಪ್ತಾ. ಇವತ್ತು ಬಂದುಬಿಟ್ಟು ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫರ್ಟೈಲ್ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳೋಣ. ಫರ್ಟೈಲ್ ಪೀರಿಯಡ್ ಅಂದರೆ ಆ ಪೀರಿಯಡಲ್ಲಿ, ಆ ಟೈಮ್ ಡ್ಯೂರೇಷನಲ್ಲಿ ನಾವು ಕನ್ಸೀವ್ ಆಗಬೇಕು ಅಂತ ಅಥವಾ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಸಕ್ಸಸ್ ರೇಟು ತುಂಬ ಜಾಸ್ತಿ ಇರುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ ಫರ್ಟೈಲ್ ಪೀರಿಯಡು, ಬಟ್ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಥವಾ ಹೇಗೆ ಮನೆಯಲ್ಲಿ ಅದನ್ನು ತಿಳ್ಕೊಳೋದು, ಮನೆಯಲ್ಲೇ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಬಗ್ಗೆ ಹೇಳೋಣ. ಫಸ್ಟ್ ಫರ್ಟೈಲ್ ಪೀರಿಯಡ್ ಹೋಗೋಕ್ಕೂ ಮೊದಲು ನಾವು ಮೆನ್ಸ್ಟ್ರುವಲ್ ಡೈರಿ ಅಥವಾ ಮೆನ್ಸ್ಟ್ರುವಲ್ ಪೀರಿಯಡ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಡೇ ಪೀರಿಯಡ್ಸ್ ಆಗೋದು ಡೇ 1 ಆಫ್ ದ ಮೆನ್ಸ್ಟ್ರುವಲ್ ಸೈಕಲ್ಲು. ನಾವು ನೆಕ್ಸ್ಟ್ ಟೈಮ್ ಪೀರಿಯಡ್ಸ್ ಆಗೋದು ನೆಕ್ಸ್ಟ್ ಡೇದು ನೆಕ್ಸ್ಟ್ ಮಂತಿಂದು ಲೆಕ್ಕ ಆಗುತ್ತೆ. ಸೊ ಈಗ ಪ್ರತಿಯೊಬ್ಬರು ಹೆಣ್ಮಕ್ಳು ಒಬ್ರೊಬ್ರು 28 ದಿನಕ್ಕೆ ಹಾಕ್ತಾರೆ, ಒಬ್ರೊಬ್ರು 30 ದಿನಕ್ಕೆ ಹಾಕ್ತಾರೆ, ಒಬ್ರೊಬ್ರು 32 ದಿನಕ್ಕೆ ಹಾಕ್ತಾರೆ. ಒಬ್ರೊಬ್ರಿಗೆ ಇರ್ರೆಗ್ಯುಲರ್ ಸೈಕಲ್ ಇರುತ್ತೆ. 21 ಡೇಸಿಂದ 35 ಡೇಸ್ ಒಳಗೆ ಪೀರಿಯಡ್ಸ್ ಆದರೆ ಅದು ರೆಗ್ಯುಲರ್ ಅಥವಾ ಕರೆಕ್ಟ್ ಪೀರಿಯಡ್ ಅಂತಾನು ಹೇಳ್ಕೊಬೋದು ನಾವು. ಇದನ್ನ ನೀವು 6 ಮಂತ್ಸಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದರೆ ಪಾಸ್ಟ್ ಕನ್ಸೀವ್ ಪ್ಲಾನ್ ಮಾಡೋದಕ್ಕಿಂತ ಮೊದಲು 6 ಮಂತ್ಸಲ್ಲಿ ನಿಮ್ದು ಹೇಗಿದೆ ಸೈಕಲ್ ಡ್ಯೂರೇಷನ್ ಅಂತ ನೋಡ್ಕೊಳ್ಳಿ. ಸೊ ಇಮ್ಯಾಜಿನ್ ಈಗ 28 ಡೇಸ್ ಇತ್ತು ಅಂದಾಗ ನೆಕ್ಸ್ಟು ಎಗ್ ರಿಲೀಸ್ ಯಾವಾಗ ಆಗುತ್ತೆ? 28 ಡೇಸ್ ಸೈಕಲ್ ಇದ್ದಾಗ ಮಿಡ್ಲ್ ಅಂದರೆ 14th ಡೇ ನಮ್ಮದು ಎಗ್ ರಿಲೀಸ್ ಆಗುತ್ತೆ. ಅಥವಾ ಈ ಥರ ಅರ್ಥ ಮಾಡ್ಕೊಳ್ಳಿ, ಎಗ್ ರಿಲೀಸ್ ಆಗಿ 14 ಡೇಸಿಗೆ ಪೀರಿಯಡ್ಸ್ ಆಗುತ್ತೆ. ಇಮ್ಯಾಜಿನ್ 30 ಡೇಸ್ ಪೀರಿಯಡ್ಸ್ ಇತ್ತು ಅಂದರೆ ನಿಮಗೆ ಮಿಡ್ಲ್ ಅಂದರೆ 16th ಡೇ ನಿಮಗೆ ಎಗ್ ರಿಲೀಸ್ ಆಗುತ್ತೆ. ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಒಂದು ಸಲ ಎಗ್ ರಿಲೀಸ್ ಆದರೆ ಅದು ನಮ್ಮಲ್ಲಿ ಇರೋದೇ 24 to 36 hours. ಅಷ್ಟರೊಳಗೆ ಕನ್ಸೀವ್ ಪ್ಲ್ಯಾನ್ ಮಾಡಿದರೆ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ವೀರಾಣು ನಮ್ಮ ಯೂಟ್ರಸ್ ಒಳಗೆ ಅಥವಾ ಸರ್ವಿಕ್ಸ್ ಒಳಗೆ 4 to 5 ಡೇಸ್ ಅಷ್ಟೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಫರ್ಟೈಲ್ ಪೀರಿಯಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ, 28 ಡೇಸ್ ಸೈಕಲಲ್ಲಿ 14th ಡೇ ನಮಗೆ ಓವ್ಯುಲೇಷನ್ ಆಯಿತು ಅಂದರೆ 2 ದಿನ ಓವ್ಯುಲೇಟ್ ಅಂದರೆ ಎಗ್ ರಿಲೀಸ್ ಆಗೋ 2 ದಿನ ಮೊದಲು, 2 ದಿನ ಆದಮೇಲೆ ಅದು ಫರ್ಟೈಲ್ ಪೀರಿಯಡ್. ಸೊ ಹಸ್ಬೆಂಡ್ ವೈಫಿಗೆ ನಾವು ಅವಾಗ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳ್ತೀವಿ. ಅದೇ 30 ಡೇಸ್ ಸೈಕಲ್ ಆದರೆ ಡೇ 14ಇಂದ ಡೇ 18ವರೆಗೂ ಈಸ್ ಅ ಫರ್ಟೈಲ್ ಪೀರಿಯಡ್. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 2 ರೀಸನ್. ಒಬ್ಬರು ತುಂಬ ಜನ ಟ್ರೈ ಮಾಡ್ತಾ ಇರ್ತೀರಾ, ಅದು ಯಾವಾಗ ಟ್ರೈ ಮಾಡ್ಬೇಕು ಗೊತ್ತಿರಲ್ಲ, ಅಥವಾ ತುಂಬ ಜನ ಹಸ್ಬೆಂಡ್ ವೈಫು ಬೇರೆ ಬೇರೆ ಕಡೆ ವರ್ಕ್ ಮಾಡ್ತಿರ್ತಾರೆ, ಟೈಮ್ ಡ್ಯೂರೇಷನ್ ಗೊತ್ತಿರಲ್ಲ. ಸೊ ಈ ಟೈಮ್ ಡ್ಯೂರೇಷನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಕೆಂಡು, ಅದೇ ಥರ ತುಂಬ ಜನ ಮಕ್ಕಳು ಬೇಡ ಅಥವಾ ಪ್ಲಾನಿಂಗ್ ಇರಲ್ಲ. ಸೊ ನೀವು ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆಂಟ್ ಮಾಡಬೇಕು ಅಂದಾಗ ಈ ಪೀರಿಯಡಲ್ಲಿ ಹಸ್ಬೆಂಡ್ ವೈಫ್ ಕಾಂಟ್ಯಾಕ್ಟ್ ಆಗಿಲ್ಲ ಅಂದಾಗ ಅಟ್ಲೀಸ್ಟ್ ನಿಮ್ಮದು ಪ್ರೆಗ್ನೆನ್ಸಿ ಚಾನ್ಸಸ್ ಕಮ್ಮಿ ಇರುತ್ತೆ. ಇದು ಓವ್ಯುಲೇಷನ್ ಬಗ್ಗೆ ಒಂದು ಅರ್ಥ ಆಯಿತು. ಸೆಕೆಂಡು, ಇನ್ಯಾವ ಥರ ನಾವು ಓವ್ಯುಲೇಷನ್ ಸೈನ್ಸ್ ಸಿಂಪ್ಟಮ್ಸು ಬೇರೆದೆಲ್ಲ ಏನೇನು ಮಾಡ್ಬೋದು ಅಂದರೆ, ಒಂದು ಬೇಸಲ್ ಬಾಡಿ ಟೆಂಪ್ರೇಚರ್ ಅಂತ ಮೆಷರ್ ಮಾಡಬೇಕಾಗತ್ತೆ. ಇದೇನು ಅಂದರೆ, ಡೈಲಿ ನೀವು ಬೆಳಿಗ್ಗೆ ಒಂದು ಕರೆಕ್ಟ್ ಟೈಮಲ್ಲಿ ಎದ್ದ ತಕ್ಷಣ ಆದರೆ ಬೆಡ್ಡಿಂದ ಕೆಳಗೆ ಇಳಿಬಾರ್ದು, ತಿಂದಿರಬಾರ್ದು, ಈವನ್ ಯಾರ ಹತ್ರನೂ ಮಾತಾಡಲಿಲ್ಲ ಹಂಗೇನೆ ಥರ್ಮೋಮೀಟ್ರಲ್ಲಿ ನಿಮ್ಮದು ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡ್ಕೊತೀರಾ. ಸೊ ಡೈಲಿ ನೀವು ನೋಡಿದಾಗ ಬಿಫೋರ್ ಓವ್ಯುಲೇಷನ್ ಅಂದರೆ ಎಗ್ ರಿಲೀಸ್ ಆಗೋಕ್ಕಿಂತ ಮೊದಲು 0.5 to 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗುತ್ತೆ. ಇದು ಯಾಕೆ ಅಂದರೆ ಪ್ರೊಜೆಸ್ಟ್ರಾನ್ ರಿಲೀಸ್ ಆಗುತ್ತೆ. ಎಲ್ಲರಿಗೂ ಗೊತ್ತು, ಸೈಕಲಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಈಸ್ಟ್ರೋಜನ್ ಇದ್ದರೆ ಓವ್ಯುಲೇಷನ್ ಆದಮೇಲೆ ಪ್ರೊಜೆಸ್ಟ್ರಾನ್ ರೂಲ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಮೆಥಡ್, ಬೇಸಲ್ ಬಾಡಿ ಟೆಂಪ್ರೇಚರ್ ಮಾನಿಟರ್ ಮಾಡೋದು. ಇದಕ್ಕೆ ನಿಮಗೆ ಥರ್ಮೋಮೀಟರ್ ಕೂಡ ಸಿಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸರ್ವಿಕ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್ ಅಥವಾ ಗರ್ಭಕೋಶದ ಬಾಯಿ ಅಂತ ಹೇಳ್ತೀವಿ. ಅದು ಪೊಸಿಷನ್ ಹೇಗಿದೆ ಅಂತ ನೋಡ್ಬೋದು. ಸ್ಟಾರ್ಟಿಂಗ್ ಡೇಸ್ ಆಫ್ ದ ಸೈಕಲಲ್ಲಿ ಬಂದ್ಬಿಟ್ಟು ಅದು ತುಂಬ ಗಟ್ಟಿ ಇರುತ್ತೆ, ಅದಾದಮೇಲೆ ಸಾಫ್ಟ್ ಆಗಿರಲ್ಲ. ಅದೇ ಓವ್ಯುಲೇಷನ್ ಟೈಮಲ್ಲಿ ನಾವು ಟಚ್ ಮಾಡ್ಕೊಂಡಾಗ ಅದು ಸಾಫ್ಟ್ ಆಗಿರುತ್ತೆ. ಸಾಫ್ಟ್ ಆಗಿಬಿಟ್ಟು ಸ್ವಲ್ಪ ಕೆಳಗೆ ಮೇಲೆ ಬಂದಿರುತ್ತೆ. ಇದು ಯಾಕೆ ಅಂತ ಅಂದಾಗ, ಸರ್ವಿಕ್ಸ್ ಅಂದರೆ ಮೌತ್ ಆಫ್ ದ ಯೂಟ್ರಸ್ ಓಪನ್ ಇದ್ರೇ ತಾನೇ ವೀರಾಣು ಅಕ್ಸೆಪ್ಟ್ ಮಾಡ್ಕೊಳೋದು. ಸೊ ಅದು ಸ್ವಲ್ಪ ಓಪನ್ನು ಆಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಸೈನ್. ನೆಕ್ಸ್ಟ್ ಡಿಸ್ಚಾರ್ಜ್ ಬಗ್ಗೆ ಮಾತಾಡೋದಾದರೆ, ಪೀರಿಯಡ್ಸ್ ಆದಮೇಲೆ ಎಲ್ಲರಿಗೂ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಅದು ತುಂಬ ಕಮ್ಮಿ ಇರುತ್ತೆ. ಅದೇ ನೀವು ಓವ್ಯುಲೇಷನ್ ಎಗ್ ರಿಲೀಸ್ ಆಗ್ತಾ ಟೈಮಲ್ಲಿ ಎಗ್ ರಿಲೀಸ್ ಆಗಬೇಕಾದ್ರೆ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಈ ಸರ್ವೈಕಲ್ ಡಿಸ್ಚಾರ್ಜ್ ಅಥವಾ ವೆಜಿನಲ್ ಡಿಸ್ಚಾರ್ಜು ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ತೆಳುವಾಗಿರುತ್ತೆ. ಅದು ಯಾವ ಥರ ಕಂಪೇರ್ ಮಾಡೋದಾದರೆ, ನಾವು ಎಗ್ ವೈಟ್ ಇರುತ್ತಲ್ಲ, ಎಗ್ ವೈಟ್ ಹೇಗೆ ನಾವು ತೆಗೆದು ಈ ಥರ ಕನ್ಸಿಸ್ಟೆನ್ಸಿ ನೋಡಿದಾಗ ಅದು ಯಾವ ಥರ ಸ್ಟ್ರೆಚ್ ಆಗುತ್ತೋ ಅದೇ ಥರ ಸರ್ವೈಕಲ್ ಡಿಸ್ಚಾರ್ಜು ಸ್ಟ್ರೆಚ್ ಆಗಿ ಆಲ್ಮೋಸ್ಟ್ 8 to 10 ಸೆಂಟಿಮೀಟರ್ ತನಕ ಸ್ಟ್ರೆಚ್ ಆಗ್ಬೋದು. ಈ ಥರ ಇದೊಂದು ದಿಸ್ ಈಸ್ ಸರ್ವೈಕಲ್ ಮ್ಯೂಕಸ್ ಚೇಂಜಸ್ ಅಂತ ಹೇಳ್ಬೋದು. ಇದು ಮೇನ್ ರೀಸನ್ ಏನು ಅಂದರೆ, ವೀರಾಣುಕ್ಕೆ ಅದು ಟ್ರಾವೆಲ್ ಮಾಡೋದಕ್ಕೆ ಆ ನೇಚರ್, ದಟ್ ಈಸ್ ಅ ಗಾಡ್ ಗಿಫ್ಟ್ ಅಂತಾರಲ್ಲ, ಆ ನೇಚರ್ ಆ ಥರ ಪ್ರೊವೈಡ್ ಮಾಡಿದೆ. ಸೊ ದಟ್ ವೀರಾಣು ಈಸಿಯಾಗಿ ಅದ್ರ ಥ್ರೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೋದು. ದೀಸ್ ಆರ್ ಆಲ್ ವೆರಿ ಸಿಂಪಲ್ ಸಿಂಪ್ಟಮ್ಸ್ ಅಥವಾ ಸೈನ್ಸ್, ನೀವು ಮನೇಲೇ ನೋಡ್ಕೊಬೋದು. ಆದರೆ ಎಲ್ಲರಿಗೂ ಎಲ್ಲ ಇರಬೇಕು, ಎಲ್ಲದೂ ಬರುತ್ತೆ ಅಂತಲ್ಲ,
ಬಟ್ ನೀವು ನೋಡ್ಕೊಳ್ತಾ ಹೋದ್ರೆ ನೀವು 1 ಮಂತಲ್ಲಿ ಅಬ್ಸರ್ವ್ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಮಂತಲ್ಲಿ ಅಟ್ಲೀಸ್ಟ್ ಈ ಚೇಂಜಸ್ ಎಲ್ಲ ನೀವು ಸ್ಟಾರ್ಟೆಡ್ ನೋಟಿಸಿಂಗ್. ಇನ್ನೂ ಸ್ವಲ್ಪ ಜನಕ್ಕೆ ಎಗ್ ರಿಲೀಸ್ ಆಗ್ಬೇಕಾದ್ರೆ ಹೊಟ್ಟೆ ನೋವು ಬರುತ್ತೆ, ಅದು ಲೆಫ್ಟ್ ಆರ ಬರ್ಬೋದು, ರೈಟ್ ಆದ್ರೂ ಬರ್ಬೋದು. ಸ್ವಲ್ಪ ಜನಕ್ಕೆ ಬ್ರೆಸ್ಟ್ ಪೇನೂ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲ ಸೈನು ಎಲ್ಲರಿಗೂ ಇರಬೇಕು ಅಂತಲ್ಲ, ಸೊ ಈ ಸೈನ್ ಇಲ್ಲಾಂದ್ರೆ ಟೆನ್ಷನ್ ಆಗಿ ಅದೆಲ್ಲ ಮಾಡಬೇಡಿ, ಜಸ್ಟ್ ಯು ಸ್ಟಾರ್ಟ್ ಅಬ್ಸರ್ವಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ಇರ್ರೆಗ್ಯುಲರ್ ಸೈಕಲ್ ಇದೆ, ಅಂದರೆ ಒಂದ್ಸಲಿ 45 ಡೇಸ್ಗೆ ಆಗ್ತದೆ, ಇನ್ನೊಬ್ಬರಿಗೆ 50 ಡೇಸ್ಗೆ ಆಗುತ್ತೆ. ಆ ಥರ ಎಲ್ಲ ಇದ್ದಾಗ ನಾವು ಅವರಿಗೆ ಓವ್ಯುಲೇಷನ್ ಮಾನಿಟ್ರಿಂಗ್ ಅಂತ ಮಾಡ್ತೀವಿ, ಅಥವಾ ಫಾಲಿಕ್ಯುಲರ್ ಮಾನಿಟ್ರಿಂಗ್. ಅವರಿಗೆ ನಾವು ಕರೆದುಬಿಟ್ಟು ಸ್ಕ್ಯಾನ್ ಮಾಡಿಕೊಂಡು ಎಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಆ ಟೈಮಲ್ಲಿ ನಾವು ಹಸ್ಬೆಂಡ್ ವೈಫು ಕಾಂಟ್ಯಾಕ್ಟ್ ಇರೋದಕ್ಕೆ ಹೇಳ್ತೀವಿ. ಇಲ್ಲ ಮಾರ್ಕೆಟಲ್ಲಿ LH ಕಿಟ್ ಅಂತ ಸಿಗುತ್ತೆ, ಅದು ಕೂಡ ಯೂರಿನ್ ಪ್ರೆಗ್ನೆನ್ಸಿ ಕಿಟ್ ಥರನೇ LH ಕಿಟ್ಟು, ಒಂದು 5 ಅಥವಾ 10 ಸ್ಟಿಪ್ಸ್ ಬರುತ್ತೆ. ನೀವು ಇದನ್ನು ತೊಗೊಂಡ್ಬಿಟ್ಟು ಮುಟ್ಟಾದ 10ನೇ ದಿನದಿಂದ ಆಲ್ಟರ್ನೇಟ್ ಡೇ ನೀವು ಅದಕ್ಕೆ ಸ್ವಲ್ಪ ಯೂರಿನ್, ಬೆಳಗ್ಗೆ ಒಂದು ಸ್ವಲ್ಪ ಯೂರಿನ್ ಹಾಕ್ಬಿಟ್ಟು 4-5 ಡ್ರಾಪ್ಸ್ ನೋಡಿದಾಗ 2 ಲೈನ್ ಬರುತ್ತೆ. ಆ 2 ಲೈನ್ ಬಂದಿದೆ ಅಂದರೆ ಓವ್ಯುಲೇಷನ್ಗೆ ಹತ್ರ ಅಂತ. ಆವಾಗ ನೀವು ಮತ್ತೆ ಕಾಂಟ್ಯಾಕ್ಟ್ ಮಾಡಿದಾಗ ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ. ದೀಸ್ ಆರ್ ಆಲ್ ವೆರಿ ಸಿಂಪಲ್ ಟೆಸ್ಟ್. ಬಟ್ ತುಂಬ ಸ್ಟ್ರೆಸ್ ಇದೆ, ಆಂಗ್ಸೈಟಿ ಇದೆ ಅಂದಾಗ ಒಂದೊಂದ್ಸಲಿ ಓವ್ಯುಲೇಟ್ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟು ಹಸ್ಬೆಂಡು ವೈಫು ರಿಲ್ಯಾಕ್ಸ್ ಆಗಿರೋಕ್ಕೆ. ಆ ಪಾರ್ಟಿಸಿಪೇಷನ್ ಆಂಗ್ಸೈಟಿ ಇರಬಾರ್ದು. ನಿಮಗೆ ಇದೆಲ್ಲ ಕಷ್ಟ ಆಗುತ್ತೆ, ಮಾನಿಟರ್ ಮಾಡೋಕ್ಕಾಗಲ್ಲ ಅಂದಾಗ ಡೆಫಿನೆಟ್ಲಿ ನಾವು ವಿ ಆರ್ ದೇರ್ ಟು ಹೆಲ್ಪ್ ಯು. ನೀವು ಬಂದು ನಮಗೆ ಫಾಲಿಕ್ಯುಲರ್ ಮಾನಿಟ್ರಿಂಗ್ ಎಲ್ಲ ನೋಡಿಕೊಂಡು ವಿ ಕ್ಯಾನ್ ಗೈಡ್ ಯು. ಥ್ಯಾಂಕ್ ಯು.